हाँ मैडम ऑन एयर पोंदन विजुअल ऑन एयर पोंदन शेक मल्पर आयतु फोकस ನೆತ್ತ ಮಿತ ದೀದ್ ಬುಡ್ಲತೆ ನೆತ್ತ ಮಿತ ದೀಲ್ ಅಲ್ಪರ್ಗೆ ಪ್ಯಾನ್ ಮಲ್ಪ್ಲೆ ಮೆಲ್ಲ ಪ್ಯಾನ್ ಮಲ್ ತಿಂಚಿ ತಿರ್ಗಲ್ಲ ಮೆಲ್ಲ ಕೃಪೇಶ್ ये तो शोक बत्तन तो ले आओ बीज है दाल तो दीजिए बंदे बंदे ಒಂದು ನಿಮಿಷ ಮೇಡಮ್ ಲೈವ್ ಇದೆಯಲ್ಲ ಲೈವ್ ಅಲ್ಲ ಇದೆಯಾ ಚೂರು ಸರ್ ಚೂರು ಲೈವ್ ಇರಲಿಲ್ಲ ಈ ಒಂದು ಮಾಹಿತಿಯನ್ನು ಕಂಡು ಕೂಡಲೇ ಅವರು ಕೂಡ ಬಂದಿದ್ದಾರೆ. ಯಾಕಂದರೆ ಸುಮಾರು 3 ಅಡಿಯಷ್ಟು ಹೋಗುವಂಥ ಸಂದರ್ಭದಲ್ಲಿ ಅವರ ಎಂಟ್ರಿ ಆಗುತ್ತೆ. ಕಳೆದ 1 ಗಂಟೆಯಿಂದ ಅವರು ಕೂಡ ಈ ಒಂದು ಸಮಾಧಿ ಅಗಿಯುವಂಥ ಪ್ರೊಸೆಸ್ನಲ್ಲಿ ಅಧಿಕಾರಿಗಳ ಜೊತೆಗೆ ಅವರು ಕೂಡ ಭಾಗಿಯಾಗಿದ್ದಾರೆ. ಅವರು ಊಟೋಪಚಾರಗಳನ್ನು ಪಡಿತಾ ಇರುವಂಥ ನೋಡ್ಬೋದು, ಊಟ ಮಾಡ್ತಾ ಇದ್ದಾರೆ. ಒಂದು ಬ್ರೇಕನ್ನು ಈಗ ಪಡೆದುಕೊಳ್ಳಲಾಗ್ತಾ ಇದೆ. ಯಾಕಂದರೆ ಇನ್ನೂ ಕೂಡ ಸಾಕಷ್ಟು ಜಾಗಗಳನ್ನು ಮಾರ್ಕ್ ಮಾಡಿದ್ದಾರೆ. ಆದರೆ ಈವರೆಗೂ ಕೂಡ ಏನೊಂದು ಪ್ರೊಸೆಸ್ ನಡೀತೋ ಅಗಿತಾ ಇರುವಂಥ ಪ್ರೊಸೆಸ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಕ್ರೂಷಿಯಲ್ ಡೆವಲಪ್ಮೆಂಟ್ ಆಗಿಲ್ಲ. ಅಂದರೆ ಮೃತದೇಹ ಅಥವಾ ಅಸ್ಥಿಪಂಜರ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಸ್ತುಗಳು ಸಿಕ್ಕಿಲ್ಲ. ಹಾಗಾಗಿ ಈಗ ಒಂದು ಲಂಚ್ ಬ್ರೇಕನ್ನು ನೀಡಲಾಗಿದೆ, ಮತ್ತೆ ಇದು ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಫಾರೆನ್ಸಿಕ್ ಆಗಿರ್ಬೋದು, ವೈದ್ಯರ ತಂಡ, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಎಲ್ಲರೂ ಕೂಡ ಇಲ್ಲಿ ಊಟಕ್ಕೋಸ್ಕರ ಒಂದು ಬ್ರೇಕನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಸ್ವತಃ ಅನುಚೇತ್ ಮತ್ತು ಜಿತೇಂದ್ರ ಕುಮಾರ್ ದಯಾಮ್ ಅವರು ಕೂಡ ಒಂದು ಊಟೋಪಚಾರಗಳನ್ನು ಸ್ವೀಕರಿಸ್ತಾ ಇರುವಂಥದ್ದನ್ನು ನೋಡ್ಬೋದು. ಯಾಕಂದರೆ ಇಲ್ಲಿವರೆಗೂ ಕೂಡ ಅವರು ಅದೇ ಸ್ಪಾಟಲ್ಲಿ ಇದ್ದರು. ಸೊ ಯಾವುದೇ ರೀತಿಯ ಒಂದು ಡೆವಲಪ್ಮೆಂಟ್ ಆಗದೇ ಇರುವಂಥ ಕಾರಣಕ್ಕಾಗಿ ಅಧಿಕಾರಿಗಳು ಪ್ರಮುಖವಾಗಿ ವೈದ್ಯರೊಂದಿಗೆ ಚರ್ಚೆಯನ್ನು ಮಾಡಿ ಈಗ ಒಂದು ಲಂಚ್ ಬ್ರೇಕನ್ನು ಘೋಷಣೆ ಮಾಡಿದ್ದಾರೆ. ಸೊ ಆ ನಡುವೆಯೂ ಕೂಡ ಒಂದು ಸಮಾಲೋಚನೆ ಅನ್ನುವಂಥದ್ದು ನಡೀತಾ ಇದೆ. ಸೊ ಯಾವ ಥರ ನಾವು ಮುಂದುವರಿಸಬೇಕು ಅನ್ನುವಂಥದ್ದು, ಯಾಕಂದರೆ ಅವರು ಕೊಟ್ಟಂಥ ಒಂದು ಮಾಹಿತಿ ಅನುಸಾರದಲ್ಲಿ ಎಲ್ಲಿಯವರೆಗೂ ಕೂಡ ಅನಾಮಿಕನಿಗೆ ಅದು ಸ್ಯಾಟಿಸ್ಫೈ ಆಗುತ್ತೋ ಆತನಿಗೆ ಅದು ಸಮಾಧಾನ ಆಗಬೇಕು. ಸೊ ಇದು ಇಲ್ಲಿ ಇಲ್ಲ ಇರಬಹುದು ಅನ್ನುವಂಥ ರೀತಿಯಲ್ಲಿ ಅಥವಾ ಇದೆ ಅನ್ನುವಂಥ ರೀತಿಯಲ್ಲೂ ಆಗಿರ್ಬೋದು. ಸಿಗೋವರೆಗೂ ಕೂಡ ನಾವು ಅಗಿತೀವಿ. ಆತ ಎಲ್ಲಿ ತನಕ ಹೇಳ್ತಾನೆ ಅಂದರೆ ಮಿನಿಮಮ್ ಒಂದು 6 ಫೀಟ್ ಅಗಿಬೇಕು ಅನ್ನುವಂಥ ಒಂದು ನಿಯಮ ಇದೆ. ಸೊ ಆ 6 ಫೀಟ್ವರೆಗೂ ಕೂಡ ಅಗಿಬೇಕು. ಸೊ ಈಗ ಒಂದು 4 ಅಡಿವರೆಗೂ ಕೂಡ ಅಗಿದಿದ್ದಾರೆ ಅಂತ ಮಾಹಿತಿ ಇದೆ. ಆ 4 ಅಡಿಯಲ್ಲೂ ಕೂಡ ಈಗ ನೀರು ಸಿಗ್ತಾ ಇದೆ. ನದಿ ಪಕ್ಕದಲ್ಲಿ ಇರುವಂಥ ಕಾರಣದಿಂದ ಮತ್ತು ಒಂಥರ ತಗ್ಗು ಪ್ರದೇಶ, ಅದು ಮೇಲ್ಭಾಗದಲ್ಲಿ ಗುಡ್ಡದ ರೀತಿಯ ಒಂದು ಪರಿಸ್ಥಿತಿಯಲ್ಲಿರುವಂಥದ್ದು. ಹಾಗಾಗಿ ನೀರು ಸಿಗ್ತಾ ಇದೆ. ನೀರು ಸಿಕ್ಕಿರುವಂಥ ಕಾರಣದಿಂದಾಗಿ ಸ್ವಲ್ಪ ಇದು ಡಿಲೇ ಆಗ್ತಾ ಇದೆ. ಇನ್ನೊಂದು ಕಡೆಯಿಂದ ಬಿಟ್ಟು ಬಿಡದೆ ಮಳೆ ಕೂಡ ಸುರಿತಾ ಇದೆ. ಹಾಗಾಗಿ ಈಗ ಸುಮಾರು 4 ಅಡಿಗೆ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಮತ್ತು ಪ್ಯಾರಲಲ್ ಆಗಿ ಅದರ ಆಲ್ಟರ್ನೇಟಿವ್ ಆಗಿ ಆ ಜಾಗದಲ್ಲಿ ಇಲ್ಲ ಅಂತ ಹೇಳಿದ ಸಂದರ್ಭ ಅದನ್ನು ಎಕ್ಸ್ಟೆಂಡ್ ಮಾಡುವಂಥದ್ದು, ಅದರ ಸುತ್ತಮುತ್ತದ ಜಾಗದಲ್ಲೂ ಕೂಡ ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗಿದ್ದಾರೆ. ಸೊ ಒಂದು ದೊಡ್ಡ ಗುಂಡಿಯನ್ನು ಅಗಿತಾ ಇರುವಂಥದ್ದನ್ನು ಗಮನಿಸ್ಬೋದು. ಸಮಾಧಿಯನ್ನು ಅಗಿದಿದ್ರೂ ಕೂಡ ಯಾವುದೇ ರೀತಿಯ ಒಂದು ಈವರೆಗೂ ಮಾಹಿತಿ ಸಿಕ್ಕಿಲ್ಲ. ಸೊ ಈ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ಇನ್ನೂ ಕೂಡ ಅಧಿಕಾರಿಗಳು 1ನೇ ಜಾಗದಲ್ಲಿ ಸೀರಿಯಲ್ ನಂಬರ್ 1 ಅಲ್ಲಿ ಈಗ ಇದ್ದಾರೆ. ಸೀರಿಯಲ್ ನಂಬರ್ 1 ಜಾಗ ಬಹಳ ಒಂದು
ಏನು ಹೇಳ್ತಾರೆ ಸವಾಲಿನ ಜಾಗ ಅಂತ ಹೇಳ್ಬೋದು. ಬಹಳ ಚಾಲೆಂಜಿಂಗ್ ಆಗಿರೋ ಜಾಗ. ಒಂದು ಕಡೆಯಿಂದ ನದಿ ಇದೆ, ಇನ್ನೊಂದು ಕಡೆಯಿಂದ ಒಂಥರ ಗುಂಡಿ ರೀತಿಯ ವಾತಾವರಣ ಇದೆ ಮತ್ತು ಬೆಟ್ಟ ಗುಡ್ಡದ ರೀತಿಯ ಒಂದು ವಾತಾವರಣ ಇದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದು ಅದು ನೀರು ಅಲ್ಲಿ ಬಂದು ನಿಲ್ಲುತ್ತೆ. ಅಥವಾ ಬೇರೆಲ್ಲ ಜಾಗಗಳನ್ನು ನಾವು ಕಂಪೇರ್ ಮಾಡಿದ ಸಂದರ್ಭ ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ಸೊ ಇಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಇದ್ದಾರೆ. ಎ ಸಿಯಿಂದ ಹಿಡಿದು ಬೆಳ್ತಂಗಡಿಯ ತಹಶೀಲ್ದಾರ್ ಅವರು ಕೂಡ ಇದ್ದಾರೆ ಮತ್ತು ಆರ್ ಐ ಕೂಡ ಇದ್ದಾರೆ. ಎಲ್ಲರೂ ಕೂಡ ಇರುವಂಥದ್ದನ್ನು ಗಮನಿಸ್ಬೋದು. ಅದರೊಂದಿಗೆ ಅನುಚೇತ್ ಅವರು ಕೂಡ ಖುದ್ದು ಎಲ್ಲ ಅಧಿಕಾರಿಗಳೊಂದಿಗಿದ್ದಾರೆ. ನನ್ನ ಕಡೆಯಿಂದ ಎ ಸಿ ಸ್ಟೆಲಾ ವರ್ಗೀಸ್ ಅವರು ಕೂಡ ಇರುವಂಥದ್ದು. ಸ್ಟೆಲಾ ವರ್ಗೀಸ್ ಅವರ ಸಮ್ಮುಖದಲ್ಲೇ, ಅವರ ಉಪಸ್ಥಿತಿಯಲ್ಲೇ ಇವತ್ತಿನ ಎಲ್ಲ ಪ್ರಕ್ರಿಯೆಗಳು ಕೂಡ ನಡಿಬೇಕು. ಯಾಕಂದರೆ SIT ಅಧಿಕಾರಿಗಳು ಇದರಲ್ಲಿ ಯಾವುದೇ ರೀತಿ, ಅಂದರೆ ಮ್ಯಾಜಿಸ್ಟ್ರೇಟ್ ಲೆವೆಲ್ನ ಒಬ್ಬ ಅಧಿಕಾರಿ ಬೇಕು ಅನ್ನುವಂಥದ್ದು. ಆದರೆ ಇಲ್ಲಿ ಯಾವುದೇ ರೀತಿಯ ರಾಜಿ ಮಾಡ್ಕೊಳ್ಬಾರ್ದು. ನಾಳೆ ಯಾರು ನಮ್ಮ ವಿರುದ್ಧ ಬೊಟ್ಟು ಮಾಡಬಾರ್ದು. ಏನೋ ಪ್ರೋಟೋಕಾಲ್ ತಪ್ಪು ಹೋಯಿತು ಅಥವಾ ನಿಯಮಗಳನ್ನು ಮೀರಿದ್ರು, ಉನ್ನತ ಅಧಿಕಾರಿಗಳು ಇರಲಿಲ್ಲ, ಪರಿಣಿತರಿರಲಿಲ್ಲ, ಈ ರೀತಿ ಯಾವುದೇ ರೀತಿಯ ಆರೋಪಗಳು ಬರಬಾರ್ದು ಅನ್ನೋಂಥ ಕಾರಣಕ್ಕೆ ಪ್ರಾರಂಭಿಕ ಹಂತದಿಂದ ನಿನ್ನೆಯಿಂದ ನಾವು ನೋಡ್ತಾ ಇದ್ದೀವಿ. ಅಂದರೆ ಈ ತನಿಖೆಯ ವಿಚಾರ ಅಥವಾ ಆತ ಗುರುತು ಮಾಡಿರುವಂಥ ಜಾಗವನ್ನು ಸೆಕ್ಯೂರ್ ಮಾಡುವಂಥ ವಿಚಾರ ಅಥವಾ ಪ್ರೋಟೋಕಾಲನ್ನು ಫಾಲೋ ಮಾಡುವಂಥ ವಿಚಾರ ಎಲ್ಲದರಲ್ಲೂ ಕೂಡ ಒಂದಿಷ್ಟು ರಾಜಿ